ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇವತ್ತು ಸಹ ನಾವು ದೇವರಿಗಿಂತ ಮುಂದಾಗಿ ಓಡುವುದು, ರನ್ನಿಂಗ್ ಅಹೆಡ್ ಆಫ್ ಗಾಡ್, ಈ ವಿಷಯದ ಕುರಿತು ಯೋನನ ಆ ಪುಸ್ತಕದ 4ನೇ ಅಧ್ಯಾಯದಲ್ಲಿ ನಾವು ಕೆಲವು ಪಾಠಗಳನ್ನು ಕಲಿಯಕ್ಕೆ ಹೋಗ್ತೀವಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಓಕೆ, ಈಗ 10 ಮತ್ತು 11ನೇ ವಚನ ಎಲ್ಲರೂ ಒಟ್ಟಾಗಿ ಓದೋಣ. ಲಾಸ್ಟ್ 10 ಮತ್ತು 11ನೇ ವಚನ, ವರ್ಡ್ಸ್ 10 and 11. ಓಕೆ, ಓದೋಣ. ಅದಕ್ಕೆ ಯೆಹೋವನು, ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದೋ ಅಂದನು. 100ಕ್ಕೆ 90 ಭಾಗ ಕ್ರೈಸ್ತರಾದ ನಾವು, ನಮಗೆ ಇಷ್ಟ ಇಲ್ಲದೆ ಇರೋರಿಗೆ ಕಷ್ಟ ಬರಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಎಲ್ಲರೂ ಇಲ್ಲಿದ್ದೀರಾ? ಮುಖ್ಯವಾಗಿ ನೀವೆಲ್ಲರೂ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ. ಬಟ್ ಇದ್ರೂ ಸಹ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಡೂ ಯು ನೋ ವಾಟ್ ಈಸ್ ಅವರ್ ಟೆಂಡೆನ್ಸಿ? ನಮಗೆ ಯಾರು ಏನು ತಪ್ಪು ಮಾಡ್ತಾರೋ ಅವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋದೇ ನಮ್ಮ ಹ್ಯೂಮನ್ ಟೆಂಡೆನ್ಸಿ. ನಿಜನಾ? ಯಾರು ಕೈ ಎತ್ತಬೇಡಿ. ದಟ್ ಈಸ್ ನಾರ್ಮಲ್. ಎಲ್ರಿಗೂ ಅದಿದೆ. ಬಟ್ ಅದನ್ನು ಬಿಟ್ಬಿಡಿ. ಇವತ್ತಿಂದ ಸ್ವಲ್ಪ ಕಷ್ಟನೇ ನಮ್ಮ ಶರೀರದಲ್ಲಿ, ಬಟ್ ಆದರೆ ಬಿಟ್ಬಿಡಿ. ಸರಿನಾ? ದೇವರು ಇವನಿಗೆ ಹೇಳ್ತಾರೆ, ಅಲ್ಲ ಆ ಸೋರೆ ಗಿಡಕ್ಕಾಗಿ ನೀನು ಇಷ್ಟು ಕೋಪ ಪಡ್ತೀಯಲ್ಲಯ್ಯ, ನಾನು ತೆಗೆದುಬಿಟ್ಟೆ ಅಂತ. ನೀ ಕಷ್ಟಪಡಲೂ ಇಲ್ಲ, ನೀ ಬೆಳೆಸಲೂ ಇಲ್ಲ. ಒಂದು ರಾತ್ರಿಯಲ್ಲೇ ಹುಟ್ಟಿತು, ಒಂದು ರಾತ್ರಿಯಲ್ಲೇ ನಾಶವಾಯಿತು. ಅದಕ್ಕಾಗಿ ನೀನು ಇಷ್ಟು ಪಡ್ತೀಯಲ್ಲ, ಇಷ್ಟು ಕನಿಕರ ಪಡ್ತೀಯಲ್ಲ. ನಿನಗೆ ದೇವ್ರು ಕೆಲಸ ಕೊಟ್ಟರು, ನಿನಗೆ ಆರೋಗ್ಯ ಕೊಟ್ಟರು, ದೇವ್ರು ನಿನ್ನ ಮನೆ ಕೊಟ್ಟರು, ವಿದ್ಯಾಭ್ಯಾಸ ಕೊಟ್ಟರು, ಎಲ್ಲ ಕೊಟ್ಟರು. ಏನೋ ಒಂದು ಚೂರು ನೆಗಡಿ ಬಂದ್ಬಿಡ್ತು, ಏನೋ ಒಂದು ತಲೆನೋವು ಬಂದ್ಬಿಡ್ತು, ಅದಕ್ಕೆ ಸಭೆ ಬಿಟ್ಬಿಡ್ತೀಯಾ? ಅದಕ್ಕೆ ಬೈಬಲ್ ಓದೋದು ಬಿಟ್ಬಿಡ್ತೀಯಾ? ಪ್ರಾರ್ಥನೆ ಮಾಡೋದು ಬಿಟ್ಬಿಡ್ತೀಯಾ? ಏನೋ ಒಂದು ಚಿಕ್ಕ ಕಷ್ಟ ಬಂತು, ಏನೋ ಒಂದು ಕಾರ್ಯ ತಡ ಆಯಿತು, ಬಿಟ್ಬಿಡ್ತೀಯಾ ನೀನು? ಬಿಡಬೇಡಿ ಪ್ರಿಯರೇ, ಪ್ಲೀಸ್ ಡೋಂಟ್ ಡೂ ದಟ್. ನನಗನ್ನಿಸ್ತದೆ ಎಷ್ಟೋ ಜನ ಇಲ್ಲಿ ನಿಮ್ಮ ಜೀವಮಾನದಲ್ಲಿ ದೇವ್ರ ಮೇಲೆ ಕೋಪ ಇದೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀನೇನು ಕಷ್ಟಪಡಲಿಲ್ಲ, ಏನೂ ಬೆಳೆಸಲಿಲ್ಲ, ನಾನೇ ಎಲ್ಲ ನೀನು ಮಾಡಿದೆ. ಮಗನೇ, ಹ್ಯಾವ್ ಮರ್ಸಿ. ಯಾರ ಮೇಲೋ ನೀನು ಕನಿಕರ ಇಡು. ನೀನು ಅವ್ರನ್ನ ಸೃಷ್ಟಿ ಮಾಡಲಿಲ್ಲ, ದೇವರೇ ಅವ್ರನ್ನ ಸೃಷ್ಟಿ ಮಾಡೋದು. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಕನಿಕರಿಸು. ಎಲ್ಲರೂ ಗಮನ ಇಡಿ. 6ನೇದಾಗಿ, ಯಾವಾಗ ಒಬ್ಬ ಮನುಷ್ಯ ದೇವರಿಂದ ದೂರ ಓಡಿ ಹೋಗ್ತಾನೋ ಅಥವಾ ದೇವರಿಗಿಂತ ಮುಂಚೆ ಹೋಗ್ತಾನೋ, 6ನೇದಾಗಿ ಓದಪ್ಪ ಮಹೇಶ್. ಮಹೇಶ್ ಓದಪ್ಪ. ದೇವರು ತನ್ನ ಕನಿಕರವನ್ನು ನಾವು ತಿಳಿಕೊಳ್ಳುವಂತೆ ಅರಿತುಕೊಳ್ಳುವಂತೆ ಮಾಡುತ್ತಾರೆ. ಎಸ್, ದೇವರು ಹೇಳ್ತಾ ಇದ್ದಾರೆ, ನನಗೆ ಕನಿಕರ ಇದೆ, ನೀನು ಆ ಕನಿಕರದ ಹೃದಯವನ್ನು ಹೊಂದು. ಕರುಣೆ ತೋರಿಸುವವರು ಧನ್ಯರು, ಅವ್ರು ಏನು ಮಾಡ್ತಾರೆ? ಕರುಣೆ ಹೊಂದ್ತಾರೆ. ನನಗೆ ಗೊತ್ತಿಲ್ಲ ಯಾರಿಗೆ ಕರುಣೆ ತೋರಿಸ್ಬೇಕಂತ ದೇವರು ಹೇಳ್ತಾ ಇದ್ದಾರೋ ಇವತ್ತು. ನನಗೆ ಗೊತ್ತಿಲ್ಲ ಯಾರಿಗೆ ನೀವು ಕರುಣೆ ತೋರಿಸ್ಬೇಕಂತ. ತಪ್ಪಿಗೆ ದಯವಿಟ್ಟು ಲೈಸೆನ್ಸ್ ಕೊಡಬೇಡಿ. ತಪ್ಪು ಮಾಡೋದಕ್ಕೆ ತಪ್ಪಿಗೆ ಲೈಸೆನ್ಸ್ ಕೊಡಬೇಡಿ. ಆದರೆ ಅವ್ರು ಬಂದು ಪಶ್ಚಾತ್ತಾಪ ಆಯಿತು, ನನ್ನನ್ನು ಕ್ಷಮಿಸು ಅಂತ ಹೇಳಿದ್ರೆ, ಕೆಲವು ಸತ್ಯವೇದದ ತತ್ವಗಳಿದೆ, ಬಟ್ ಯು ಹ್ಯಾವ್ ಟು ಫರ್ಗಿವ್ ಮಾಡಿ. ಓಕೆ? ದೇವರು ತನ್ನ ಕನಿಕರ ನಾವು ತಿಳ್ಕೊಳ್ಳುವಂತೆ, ಅರಿತುಕೊಳ್ಳುವಂತೆ ಕೆಲವು ಕಷ್ಟದ ಹಾದಿಯಿಂದನೇ ನಮಗೆ ಮಾಡ್ತಾರೆ. ದೇವರು ಕಷ್ಟಪಡಲೇಬೇಕು, ದೇವರಿಗಿಂತ ಮುಂಚಾಗೋದು. ಬಟ್ ಇನ್ನೊಂದು ಭಾಳ ಪ್ರಾಮುಖ್ಯ, ದಯವಿಟ್ಟು ಎಲ್ಲರೂ 11ನೇ ವಚನ ಓದ್ರಿ. 11 ಓದ್ರಿ, ಲಾಸ್ಟ್ 11ನೇ ವಚನ ಓದ್ರಿ. ಓದ್ರಿ. ಇಂಥ ಗಿಡಕ್ಕಾಗಿ ನೀನು ಕನಿಕರಪಟ್ಟವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹುಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನೀನವೆಗೆ ನಾನು ಕನಿಕರ ಪಡಬಾರದು ಅಂದನು. ಯಾರ್ಯಾರಿಗೆ ದೇವರು ಕರುಣೆ ತೋರಿಸಿದ್ರು ನೋಡ್ರಿ? ನರಪ್ರಾಣಿಗಳಿಗೂ ಮತ್ತು ಪಶುಗಳಿಗೂ. ಓ, ಪಶುಗಳಿಗೂ ದೇವರು ಕರುಣೆ ತೋರಿಸೋದ್ರಂತೆ. ನೋಡಿ ಎಂಥ ಒಂದು ಕಾರ್ಯ ಇಲ್ಲಿ. ನಮ್ಮ ದೇವರು ಎಂಥ ದೇವರು ಗೊತ್ತಾ? ಜ್ಞಾನೋಕ್ತಿ 12:10 ನೋಡಿ. ಜ್ಞಾನೋಕ್ತಿ 12:10. ಓದ್ರಿ. ಶಿಷ್ಟನು ತನ್ನ ದಿನದ ಕ್ಷಮವನ್ನು ಇಲ್ಲ,
ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುತ್ತಾನೆ, ದುಷ್ಟನ ವಾತ್ಸಲ್ಯವು ಕ್ರೂರತನವೇ. ಯಾರೋ ಒಬ್ರು 2 ನಾಯಿಗೆ ಏನೋ ಒಂದಿನ ನಾಯಿ ಮರಿಗಳಿಗೆ ಊಟ ಕೊಟ್ಟರು. ಅದಕ್ಕೆ ಎಷ್ಟು ಪ್ರೀತಿ ಗೊತ್ತಾ, ಬಂದು 50 ಚಪ್ಪಲಿಗಳನ್ನು ತಿನ್ಬಿಟ್ಟು, ಇನ್ನು ಕೆಲವರು ಚಪ್ಪಲಿಗಳನ್ನು ಶೂಗಳನ್ನು ತಿನ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ರು ಯಾರೋ, ನನ್ನ ಚಪ್ಪಲಿನ ತಿನ್ಬಿಡ್ತಾ, ಅಷ್ಟು ಪ್ರೀತಿ ಆ ನಾಯಿಗೆ ಅಂತ. ಕೆಲವು ಸಲ ನಾವು ಯೋಚನೆ ಮಾಡ್ತೀವಿ ನೋಡಿ, ಇಲ್ಲಿ ದೇವರು ಪ್ರಾಣಿಗಳಿಗೂ ಕರುಣೆ ತೋರಿಸ್ತಾರಂತೆ. ಯಾಕೆ ಅಂದರೆ ಎಲ್ಲರೂ ಗಮನ ಇಡಿ, ಆ ಟೈಮಲ್ಲಿ ಪ್ರಾಣಿಗಳು 3 ದಿನ ಊಟ ತಿನ್ನಲ್ಲ. ಅಂದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ಕೆಲವು ಸಲ ಪ್ರಾಣಿಗಂತಲೂ ಕಡೆ ಪ್ರಾಣಿಗಳು ಪ್ರಾರ್ಥನೆ ಮಾಡ್ತವೆ, ಆದರೆ ಇವರು ಪ್ರಾರ್ಥನೆ ಮಾಡಲ್ಲ. ಪ್ರಾಣಿಗಳು ಉಪವಾಸ ಮಾಡ್ತಾರೆ, ಆದರೆ ಇವರು ಉಪವಾಸ ಮಾಡೋದು. ನನಗೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ಒಂದು ಗಿಳಿ ಐತೆ ಅಂತೆ ಅವ್ರ ಮನೆಯಲ್ಲಿ, ದಿನ ಬೆಳಿಗ್ಗೆ 4:15 ಕೂಗ್ತಾನೆ ಇರ್ತದಂತೆ. ಏನಕ್ಕೆ 5 ಗಂಟೆ ಪ್ರಾರ್ಥನೆಗೆ ಎದ್ದೋಳು ಬಾ ಅಂತ, ಇವರು ಬರಲ್ಲ ಅಂತ. ಎಲ್ಲರೂ ಗಮನ ಇಡಿ, ಇದರ ಅರ್ಥ ಏನು ಗೊತ್ತಾ, ದೇವರ ಮಕ್ಕಳು ಪ್ರಾಣಿಗಳಿಂದ ಕೆಲವು ಸಲ ಪಾಠ ಕಲಿಬೇಕಾಗುತ್ತೆ. ವಿ ಹ್ಯಾವ್ ಟು ಲರ್ನ್ ಲೆಸನ್ ಈವನ್ ಫ್ರಮ್ ಅನಿಮಲ್ ಸಮ್ ಟೈಮ್. ಬಟ್ ಈ ಒಂದು ಕಾಂಟೆಕ್ಸ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ, ದೇವರು ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ಪಶುಗಳಿಗೂ ಇಲ್ಲಿ ಕರುಣೆ ತೋರಬಾರ್ದಾ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಗೊತ್ತಾ, ಎಲ್ಲರೂ ಗಮನ ಇಡಿ, ಅದರ ಅರ್ಥ ಏನು ಗೊತ್ತಾ, ಕೆಲವು ಸಲ ಇರುವೆಯಿಂದ ಪಾಠ ಕಲಿಬೇಕು, ಹಲ್ಲಿಯಿಂದ ಪಾಠ ಕಲಿಬೇಕು, ಮೊಸಳೆಯಿಂದ ಪಾಠ ಕಲೀರಿ, ಜಿಂಕೆಯಿಂದ ಪಾಠ ಕಲೀರಿ ಅಂತ ದೇವರು ನಮಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರಿಯರೇ, ಅವುಗಳಿಗಿರುವಂಥ ಥ್ಯಾಂಕ್ಫುಲ್ನೆಸ್ ಇವತ್ತು ದೇವರ ಮಕ್ಕಳಾದ ನಮಗಿಲ್ಲ. ಸೊ ವಿ ನೀಡ್ ಟು ಹ್ಯಾವ್ ಥ್ಯಾಂಕ್ಫುಲ್ನೆಸ್. ಹೀಗಾಗಿ ನಮಗೆ ದೇವರು ಕಲಿಸುವಂಥ 6ನೇ ಪಾಠ ಏನು ಗೊತ್ತಾ, ದೇವರು ತನ್ನ ಕರಿಕನವನ್ನು ನಾವು ತಿಳ್ಕೊಳ್ಳುವಂತೆ ಮಾಡ್ತಾನೆ. ಮತ್ತು 7ನೇ ಪಾಠ, 8ನೇ ಪಾಠನಾ, 7ನೇ ಪಾಠ ನೋಡ್ರಿ, ದಯವಿಟ್ಟು ಓದ್ರಿ. ಉಜ್ಜೀವನ ಕರುಣೆ. ದೇವರು ಪ್ರಾಣಿಗಳು ಇಲ್ಲ, ಉಜ್ಜೀವನ ಕರುಣೆಯೊಂದಿಗೆ ಇರಬೇಕು. ದೇವರಿಗೆ ಆತ್ಮಗಳು ಕಂಡರೆ ಹೆಚ್ಚು ಕರುಣೆ ಮತ್ತು ಪ್ರೀತಿ ಇದೆ ಎಂದು ಇದರಲ್ಲಿ ನಾವು ಕಲಿತುಕೊಳ್ಳಬಹುದು. ಎಸ್, ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ಕರುಣೆ ಮತ್ತು ಪ್ರೀತಿ ಇದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇವತ್ತು ಎಷ್ಟೋ ಜನಕ್ಕೆ ಕರುಣೆ ಇಲ್ಲ, ಪ್ರೀತಿ ಇಲ್ಲ. ಇವತ್ತು ದೇವ್ರಿಗೆ ಕೇಳ್ರಿ, ವಿ ನೀಡ್ ಟು ಹ್ಯಾವ್ ಮರ್ಸಿ ಆ್ಯಂಡ್ ಲವ್ ಟುವರ್ಡ್ಸ್ ಸಂಬಡಿ. ಒಂದು ವೇಳೆ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರ ಮೇಲೆ ಕೋಪ ಇದೆ ಅಂತ, ಪ್ರಿಯ ದೇವರ ಮಕ್ಕಳೇ, ನಿಮ್ಗೆ ಯಾರು ಇಷ್ಟ ಇಲ್ವೋ ಅವ್ರಿಗೆ ಹೋಗಿ ಸುವಾರ್ತೆ ಸಾರಿ, ಅವ್ರಿಗೆ ಹೋಗಿ ಏಸಪ್ಪ ಬಗ್ಗೆ. ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಅವ್ರದ್ದು ತೊಂದರೆನೇ ಮಾಡಿದ್ರು, ನಿಮ್ಗೆ ಅವ್ರು ಮೋಸನೇ ಮಾಡಿದ್ರು, ಭಯಪಡಬೇಡಿ. ಯು ಬಿ ಲೈಕ್ ಗಾಡ್. ದೇವ್ರ ಮಕ್ಕಳು ತಂದೆ ಯಾವ ರೀತಿ ಇರ್ತಾರೋ ಆ ಥರನೇ ಇರ್ತಾರೆ. ಆಮೇನ್. ನಮ್ಮಪ್ಪ ಈ ಥರನೇ, ನಾನು ಈ ಥರನೇ. ನಮ್ಮ ಅಪ್ಪನಿಗೆ ಕರುಣೆ ಇದೆ, ನಾನು ಕರುಣೆ ತೋರ್ತೀನಿ. ಇದಾಗಿರಬೇಕು ನಿಮ್ಮ ಪ್ರೀತಿ ದೇವರ ಮಕ್ಕಳೇ. ನನಗೆ ಗೊತ್ತಿಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ ಮೇಲೆ ನಿಮಗೆ ಕರುಣೆ ಇಲ್ಲ. ಇವತ್ತು ಯಾರೋ ನಿಮಗೆ ತಪ್ಪು ಮಾಡಿದ್ದಾರೆ, ಯಾರೋ ನಿಮಗೆ ದ್ರೋಹ ಮಾಡಿದ್ದಾರೆ, ಯಾರೋ ನಿಮ್ಮಿಂದ ಕಸ್ಕೊಂಡಿದ್ದಾರೆ, ನಿಮಗೆ ಇಷ್ಟವಿಲ್ಲದನ್ನು ಮಾಡಿದ್ದಾರೆ. ಎಲ್ಲರೂ ಕರಗಳನ್ನೆತ್ತಿ, ಸ್ವಾಮಿ ಅವರ ಮೇಲೆ ನನಗೆ ಕರುಣೆ ಕೊಡುತ್ತೇವೆ. ನನಗೆ ಗೊತ್ತಿಲ್ಲ ನಿಮ್ಗೆ ಯಾರು ದ್ರೋಹ ಮಾಡಿದಾರೋ, ಯಾರು ನೋವು ಪಡಿಸಿದಾರೋ, ಇವತ್ತು ಒಂದು ತೀರ್ಮಾನ ಮಾಡಿರಿ. ಸ್ವಾಮಿ, ಎಲ್ಲ ಹೇಳಿ, ಸ್ವಾಮಿ ನನ್ನ ಮೇಲೆ ಯಾರಿಗೆ ಇಷ್ಟ ಇಲ್ವೋ, ನಾನು ಯಾರನ್ನ ಇಷ್ಟಪಡಲ್ವೋ ಅವ್ರನ್ನ ನೀನು ಆಶೀರ್ವಾದ ಮಾಡಿದ್ರೆ, ಅವ್ರನ್ನ ನೀನು ಕರುಣಿಸಿದ್ರೆ ನಾನು ಸಂತೋಷ ಪಡುವಂಥ ಹೃದಯ ಕೊಡು ದೇವ್ರೆ. ನನ್ನಪ್ಪ ಅವರಪ್ಪ, ಎಲ್ಲ ಹೇಳಿ, ನನ್ನಪ್ಪನೇ ಅವರಪ್ಪ. ನಾನು ನಂಬ್ತೇನೆ ಪ್ರಿಯರೇ, ಕರ್ತನು ಈ ಒಂದು ಪ್ರಸಂಗದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ಒಂದು ಕೃಪೆ ನಿಮ್ಮೊಂದಿಗಿರಲಿ. ದೇವರಿಗಿಂತ ಮುಂಚೆ ಓಡಬೇಡಿ, ನಿಮ್ಮ ಬುದ್ಧಿ ಮೇಲೆ ಹಾತ್ಕೊಳ್ಬೇಡಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ನಿನ್ನ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಒಂದೊಂದು ದೇವ ಮಕ್ಕಳನ್ನು ನೀನು ಬಲಪಡಿಸಪ್ಪ. ದೇವರಿಗಿಂತ ಮುಂದಾಗಿ ಓಡದ ಹಾಗೆ, ತಮ್ಮ ಬಲದ ಮೇಲೆ ಹಾತ್ಕೊಳ್ಳದ ಹಾಗೆ ದೇವರೇ, ನಿನ್ನನ್ನೇ ಹಾತ್ಕೊಳ್ಳುವಾಗ ನಮ್ಮೆಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡದು. ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು
ಬಿಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ.
ಕೈ ಬಿಡೇನೋ. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ, ತಾ ಹೇಳಿದ ನಲ್ಲವೇ.